ನೀವು ನೋಡ್ತಾ ಇದ್ದೀರಾ MNK ಟಿವಿ ಕನ್ನಡ. ನಾನು ವಿಭಾ. ಮೊದಲಿಗೆ ಹೆಡ್ಲೈನ್ಸ್. ಕೆಆರ್ಪುರದಲ್ಲಿ ಗೋಣಿಚೀಲ ಸಮವಸ್ತ್ರ ಧರಿಸಿ ಸಂತೆ ವ್ಯಾಪಾರಸ್ಥರ ಮೌನ ಪ್ರತಿಭಟನೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಹಿ ತಿಂಡಿಗಳ ಭರ್ಜರಿ ಖರೀದಿ. ಬೆಂಗಳೂರು ಗಡಿಭಾಗದಲ್ಲಿ ಚಡ್ಡಿ ಗ್ಯಾಂಗ್ ಪ್ರತ್ಯಕ್ಷ. ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆರೋಪ. ಕೃಷ್ಣಾವತಿ ನದಿಯಲ್ಲಿ ಕಂತೆ ಆಟಿಕೆ ನೋಟು ಪತ್ತೆ. ದೇವನಹಳ್ಳಿ ತಾಲೂಕಿನ ಗಂಗವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಈಗ ಕೇಳಿಬಂದಿದೆ. ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯಡಿ ಸೋಲಾರ್ ದೀಪಗಳ ಅಳವಡಿಕೆಯಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಅವ್ಯವಹಾರ ನಡೆದಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಕಮಲೇಶ್ ಹಾಗೂ ಪಿಡಿಒ ವಿರುದ್ಧ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತು ವಿಡಿಯೋ ಹೇಳಿದೆ. ದಾಖಲೆ ನೀಡಿದ್ರೆ ಅಕ್ರಮವಾಗಿ ಪಿಡಿಒಗಳು ಕೆಲವು ಜೊತೆ ಸೇರಿ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಸಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಒಪ್ಪಿಗೆ ಪತ್ರಗಳು ಇನ್ನೊಂದು ಸೃಷ್ಟಿ ಮಾಡಿದ್ರು. ಅದನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಗಂಗವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯಡಿ ಸೋಲಾರ್ ದೀಪಗಳ ಅಳವಡಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ದೇವನನಾಯಕನಹಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಸೇರಿದಂತೆ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಮಲೇಶ್ ವಿರುದ್ಧ ಅವ್ಯವಹಾರದ ಆರೋಪ ಮಾಡಲಾಗಿದ್ದು, ಈ ಅಕ್ರಮದಲ್ಲಿ ಪಂಚಾಯಿತಿ ಪಿಡಿಒ ಕೂಡ ಭಾಗಿಯಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ರೂಪಾಯಿ ಅವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಂಶ ಹೊರತರಬೇಕು ಎಂದು ಒತ್ತಾಯಿಸಿದ್ದಾರೆ. ತಪ್ಪಿತಸ್ಥರು ಯಾರೇ ಆಗಿದ್ದರೂ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿರುವ ನಾರಾಯಣಸ್ವಾಮಿ ಈಗಾಗಲೇ ಸೂಕ್ತ ಕ್ರಮಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಆರೋಪಗಳ ಬಗ್ಗೆ ಅಧಿಕಾರಿಗಳ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. 21-22ರಲ್ಲಿ ನಮ್ಮ ಇಂದಿನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಮೃತ ಗ್ರಾಮ ಮಹೋತ್ಸವದ 75 ವರ್ಷ ಭಾರತ ಸ್ವತಂತ್ರ ಬಂದರ ಸವಿ ನೆನಪಿಗಾಗಿ ಅಮೃತ ಮಹೋತ್ಸವ ಅಂತ ಒಂದು ವಿನೂತನ ಕಾರ್ಯಕ್ರಮನ ಯೋಜನೆ ಮಾಡ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 6008 ಪಂಚಾಯತಿ ಇರ್ತವೆ. ಅದರಲ್ಲಿ 750 ಪಂಚಾಯತಿ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ನಮ್ಮ ಗ್ರಾಮೀಣದಲ್ಲಿ 122 ಪಂಚಾಯತಿ ಪೈಕಿ ನಮ್ಮ ಗ್ರಾಮೀಣದಲ್ಲಿ 12 ಪಂಚಾಯತಿ ಆಯ್ಕೆ ಮಾಡ್ತಾರೆ. ಅದರಲ್ಲಿ ನಮ್ಮ ದೇವನಹಳ್ಳಿ ತಾಲೂಕ 3 ಪಂಚಾಯತಿ, ಗಂಗವಾರ ಚೌಡಪ್ಪನಹಳ್ಳಿ, ಅಣ್ಣೇಶ್ವರ ಮತ್ತೆ ಬೆಟ್ಟಕೋಟೆ ಪಂಚಾಯತಿಲಿ ಇದನ್ನ ಕೆಲವು ಷರತ್ತುಗಳ ನಡೆಯ ಈ ದುಡ್ಡನ್ನ ಮಾರ್ಗ ಪಲಾಟ ಮಾಡಂಗಿಲ್ಲ, ಇಷ್ಟಿಷ್ಟು ಪರ್ಸೆಂಟು ಇಂತಿಂಥ ಕೆಲಸಕ್ಕೆ ನೇಮಕ ಮಾಡ್ಬೇಕಂತ ಅಂದ್ಬಿಟ್ಟು ಷರತ್ತು ಹಾಕ್ಬಿಟ್ಟು ಹಣ ಬಿಡುಗಡೆ ಆಗ್ತದೆ. ಇದನ್ನ ಪಂಚಾಯತಿನಲ್ಲಿ ಆಕ್ಷನ್ ಪ್ಲಾನ್ ಮಾಡ್ತಾರೆ. ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಕೊಡ್ತಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಅದನ್ನ ಅನುಮೋದನೆ ಕೊಡ್ತಾರೆ. ಅನುಮೋದನೆ ಮುಂಚೆ 2 ತಿಂಗಳಲ್ಲೇನೆ ಸರ್ಕಾರದಿಂದ 24,75,000 ರೂಪಾಯಿ ಅಕೌಂಟ್ಗ ಬೂದಿಗೆರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಕೌಂಟ್ ಇರ್ತದೆ, ಪಂಚಾಯತಿ ಅಕೌಂಟ್, ಅದಕ್ಕೆ ಹಣ ಬರ್ತದೆ. ಸಂಬಂಧಪಟ್ಟದ್ದು ಬೂದಿಗೆರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ವರ್ಗ 1ರಲ್ಲಿ ಅಕೌಂಟು ಆಗ್ತದೆ. ಆದ್ರೆ ಇದನ್ನ 3 ವರ್ಷದ ನಂತರ ನನ್ಕಿದು ಅವ್ಯವಹಾರ ಅಂತ ಗೊತ್ತಾದ್ಮೇಲೆ ನಾನು ಬಂದು ಪಂಚಾಯತಿ ಪಿಡಿಒಕ ಒಂದು ಅರ್ಜಿ ಕೊಡ್ತೀನಿ. ಈ ತರ ಅಮೃತ ಗ್ರಾಮ ಮಹೋತ್ಸವದಿಂದ ಇಷ್ಟು ಹಣ ಬಂದಿತ್ತಲ್ಲ, ನೀವು ಯಾವ ಯೋಜನೆಗಳ ಖರ್ಚು ಮಾಡಿದ್ದೀರಿ ಅಂತೇಳಿ. ಅವ್ರು ಹೇಳ್ತಾರೆ ಇದು ತುಂಬಾ ಅಗಾಧವಾಗಿದ್ದು, ಅಂದ್ರೆ ಏನು ನಾನು ತುಂಬಾ ಆಗೋದು ಇದು ನೀವು ಅಲ್ಲ, ನಾನು ಇದ್ರಲ್ಲಿ ಅರ್ಜಿ ಕೊಡ್ತೀನಿ, ಅರ್ಜಿ ಕೊಟ್ಟ ತುಂಬಾ ಆಗೋದು ನೀವು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ದಾಖಲಿಸಿ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ನಾನು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ದಾಖಲಿಸ್ತೀನಿ. ಆ ಸಮಯದಲ್ಲಿ ಪಂಚಾಯತಿ ಇದು ಪಿಡಿಒ ಆಗಿ ಪ್ರಸಾದ್ ಇರ್ತಾರೆ, ಅಧ್ಯಕ್ಷರಾಗಿ ಚೈತ್ರ ಮನೋಹರ್ ಇರ್ತಾರೆ. ಅವರು ಅಕೌಂಟು ಎಲ್ಲರೂ ಬಂತು, ಮತ್ತೆ ಅಲ್ಲ ವರದಿ ಕೊಟ್ಟಿದ್ದು ಈಗಿರೋ ಶ್ರೀನಿವಾಸು. ಅಮೌಂಟ್ ಬಿಡ್ತದೆ 3 ವರ್ಷದ ನಂತರ ಕೊಟ್ರೆ ಅಕೌಂಟ್ ಇದು ಏನು ಅಮೃತ ಗ್ರಾಮ ಮಹೋತ್ಸವ ಅನುಮೋದನೆ ಕೊಟ್ಟಿರೋದು ನಿಜ, ಬಟ್ ನಾವು ದುಡ್ಡು ಖರ್ಚು ಮಾಡಿರಲ್ಲ 3 ವರ್ಷದ ನಂತರ. ಆಮೇಲೆ ಮತ್ತೊಂದು ಅರ್ಜಿ ಆಗ್ಬಿಟ್ಟು ಯಾಕೆ ಖರ್ಚು ಮಾಡಕ್ಕಿಲ್ಲ, ಕಾರಣ ಏನು? ಸರ್ಕಾರ ಒಂದು ಯೋಜನೆ ಮಾಡಿ ಪುಕ್ಸಟಿನ ಗ್ರಾಮೀಣ ಅಭಿವೃದ್ಧಿಗೆ ಬಳಸಿ ಅಂತ ಹೇಳ್ಕೊಟ್ರೆ ನೀವು ಅಮೌಂಟೇ ಖರ್ಚು ಮಾಡಿರಲ್ಲ ಅಂತ ಹೇಳ್ತೀರಲ್ಲ ಅಂತ ಕೇಳಿಬಿಟ್ಟು ನಾನು ಪ್ರಶ್ನೆ ಮಾಡ್ತೀನಿ. ಅದು ಕೇಳ್ತಾರೆ ಅವರು, ನೀವು ಪ್ರಶ್ನೆ ಮಾಡಿರೋದ್ರಿಂದ ನಾವು ಪ್ರಶ್ನಾರ್ಥದ ಬಗ್ಗೆ ಅರ್ಜಿ ಕೊಡಕ್ ಬರೋದಿಲ್ಲ ಅಂದ್ರೆ ಈ 24-20 ವರ್ಷ ವಿಜಯಪುರ ಪಟ್ಟಣದ ಹಳೆ ಸರ್ಕಾರಿ ಆಸ್ಪತ್ರೆ ಬಳಿ ಇರುವ ಸಿ ವಿಜಯರಾಜ್ ಅವರ ಕಳ್ಳೆಪುರಿ ಮತ್ತು ಮಿಠಾಯಿ ಅಂಗಡಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಬಗೆಯ ಸಿಹಿ ತಿಂಡಿಗಳು
ಕಡಿಮೆ ಬೆಲೆಗೆ ಲಭ್ಯವಾಗ್ತಾ ಇವೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ವಿಜಯಪುರ ಪಟ್ಟಣದ ಹಳೆ ಸರ್ಕಾರಿ ಆಸ್ಪತ್ರೆ ಬಳಿ ಇರುವ ಸಿ ವಿಜಯರಾಜ್ ಅವರ ಕಳ್ಳೆಪುರಿ ಮತ್ತು ಮಿಠಾಯಿ ಅಂಗಡಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಬಗೆಯ ಸಿಹಿ ತಿಂಡಿಗಳು ಕಡಿಮೆ ಬೆಲೆಗೆ ಲಭ್ಯವಾಗಿದೆ. ಚಕ್ಕುಲಿ, ಕೋಡ್ಬಳೆ, ನಿಪ್ಪಟ್ಟು ಸೇರಿದಂತೆ ವಿವಿಧ ಬಗೆಯ ಸಿಹಿ ಹಾಗೂ ಖಾರ ತಿಂಡಿಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ಹಬ್ಬದ ಸಂಭ್ರಮಕ್ಕೆ ರುಚಿ ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಸಿ ವಿಜಯರಾಜು ಕಳ್ಳೆಪುರಿ ಮತ್ತು ಮಿಠಾಯಿ ಅಂಗಡಿ, ಹಳೆ ಸರ್ಕಾರಿ ಆಸ್ಪತ್ರೆ ಬಳಿ, ವಿಜಯಪುರ. ಹಂಗೆ ಸ್ಟಾಪ್ ಮಾಡೋಣ, ನಾನು ಇದು ಮಾಡ್ತಾ ಕೆಆರ್ಪುರದಲ್ಲಿ ಸಂತೆ ವ್ಯಾಪಾರಸ್ಥರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಗೋಣಿ ಚೀಲದ ಸಮವಸ್ತ್ರ ಧರಿಸಿ ಜಿಬಿಎ ಕಚೇರಿ ಮುಂದೆ ಕುಳಿತು ಅಖಿಲ ಕರ್ನಾಟಕ ರೈತರು ಮತ್ತು ವ್ಯಾಪಾರಿಗಳು ಒಕ್ಕೂಟದ ಸದಸ್ಯರು ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಗೋಣಿ ಚೀಲದ ಸಮವಸ್ತ್ರ ಧರಿಸಿ ಜಿಬಿಎ ಕಚೇರಿಗೆ ಬಂದ ಸಂತೆ ವ್ಯಾಪಾರಸ್ಥರು ಕಚೇರಿ ಮುಂದೆ ಕುಳಿತು ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಸಂತೆ ಗುತ್ತಿಗೆ ಪಡೆದವರಿಂದ ರಸ್ತೆ ಬದಿಯ ವ್ಯಾಪಾರಸ್ಥರಿಂದ ಅಕ್ರಮವಾಗಿ ಹಫ್ತಾ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಹಿಂದೆ ಸಮಸ್ಯೆಗೆ ಫುಲ್ ಸ್ಟಾಪ್ ಹಾಕಲು ಜಿಬಿಎ ಅಧಿಕಾರಿಗಳು ಗಡಿ ಗುರುತಿಸಿದ್ದರೂ ನಿಯಮ ಉಲ್ಲಂಘಿಸಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ವ್ಯಾಪಾರಸ್ಥರು ಕಿಡಿಕಾರಿದ್ದಾರೆ. ಜಿಬಿಎ ಹಾಗೂ ಕೆಆರ್ಪುರ ಪೊಲೀಸರಿಗೆ ಪತ್ರ ನೀಡಿದ ಬಳಿಕ ಜಾಥಾ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಇದೇ ವೇಳೆ 10 ಜನ ಸದಸ್ಯರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಭೇಟಿಯಾಗಿ ಅಕ್ರಮ ವಸೂಲಿ ಬಗ್ಗೆ ದೂರು ನೀಡಿದ್ದಾರೆ. ಇನ್ನು ಅಕ್ರಮ ಹಣ ವಸೂಲಿ ಮಾಡುತ್ತಿರುವುದು ಸಾಬೀತಾದರೆ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು. ಸಾಕ್ಷ್ಯ ನೀಡಿದ ಬಳಿಕವೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂತೆ ಮಾರುಕಟ್ಟೆಯಲ್ಲಿ ದರಪಟ್ಟಿ ನಿಗದಿ ಮಾಡಬೇಕು, ಹಣ ಪಡೆದ ಬಳಿಕ ರಸೀದಿ ನೀಡಬೇಕೆಂದು ಒತ್ತಾಯಿಸಿರುವ ವ್ಯಾಪಾರಸ್ಥರು ಅಕ್ರಮ ವಸೂಲಿ ಮಾಡುತ್ತಿರುವವರಿಗೆ ಕೆಆರ್ಪುರ ಪೊಲೀಸರು ಸಾಥ್ ನೀಡುತ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪಗಳ ಕುರಿತು ಸಂಬಂಧಪಟ್ಟ ಜಿಬಿಎ ಅಧಿಕಾರಿಗಳು ಹಾಗೂ ಕೆಆರ್ಪುರ ಪೊಲೀಸರ ಸ್ಪಷ್ಟನೆ ಇನ್ನಷ್ಟೇ ಬರಬೇಕಿದೆ. ಬೆಂಗಳೂರು ತಮಿಳುನಾಡು ಗಡಿ ಭಾಗದಲ್ಲಿ ಚಡ್ಡಿ ಗ್ಯಾಂಗ್ನ ಆತಂಕ ಶುರುವಾಗಿದೆ. ಹೊಸೂರು ಸಮೀಪ ಮಧ್ಯರಾತ್ರಿ ಮನೆಗಳ ಬಳಿ ಚಲನವಲನ ನಡೆಸಿ ಮನೆಯೊಳಗೆ ನುಗ್ಗಲು ಯತ್ನಿಸಿರುವ ಕಳ್ಳರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಗಸ್ಟ್ 16ರಂದು ನಡೆದಿರುವ ಘಟನೆ ಇದೀಗ ಬೆಳಕಿಗೆ ಬಂದಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಬೆಂಗಳೂರು ತಮಿಳುನಾಡು ಗಡಿಭಾಗದ ಹೊಸೂರು ಸಮೀಪ ಚಡ್ಡಿ ಗ್ಯಾಂಗ್ ಪ್ರತ್ಯಕ್ಷವಾಗಿದೆ. ಮಧ್ಯರಾತ್ರಿ ವೇಳೆ ಮನೆಗಳ ಬಳಿ ಅನುಮಾನಾಸ್ಪದವಾಗಿ ಓಡಾಡಿದ ಕಳ್ಳರು ಮನೆಯೊಳಗೆ ನುಗ್ಗಲು ಯತ್ನಿಸಿದ್ದಾರೆ. ಕಳ್ಳರ ಈ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ದೃಶ್ಯಗಳು ಇದೀಗ ವೈರಲ್ ಆಗಿವೆ. ಆಗಸ್ಟ್ 16ರಂದು ಘಟನೆ ನಡೆದಿದ್ದು ಚಡ್ಡಿ ಗ್ಯಾಂಗ್ ಎಂಟ್ರಿಯಿಂದ ಏರಿಯಾ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮನೆಗಳ ಸುತ್ತಮುತ್ತ ಓಡಾಡುವ ಕಳ್ಳರ ದೃಶ್ಯಗಳು ಆತಂಕ ಮೂಡಿಸಿದ್ದು ಸ್ಥಳೀಯರು ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಕಂತೆ ಆಟಿಕೆ ನೋಟುಗಳು ಪತ್ತೆಯಾಗಿದ್ದು ಕೆಲ ಕಾಲ ಸ್ಥಳೀಯರಲ್ಲಿ ಅಚ್ಚರಿ ಮೂಡಿಸಿದ ಘಟನೆ ನಡೆದಿದೆ.
ನದಿಯಲ್ಲಿ ನೋಟುಗಳು ಕಾಣಿಸುತ್ತಿದ್ದಂತೆ ನಿಜವಾದ ಹಣ ಇರಬಹುದೇ ಎಂದು ಭಾವಿಸಿ ಜನರು ಸ್ಥಳಕ್ಕೆ ಮುಗಿಬಿದ್ದಿದ್ರು. ಮಾಹಿತಿ ತಿಳಿದು ಬಿಡದಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಪರಿಶೀಲಿಸಿದಾಗ ಅವು ಮಕ್ಕಳ ಶಾಲಾ ಪ್ರಾಜೆಕ್ಟ್ಗಳಿಗೆ ಬಳಸುವ ಆಟಿಕೆಯ ನೋಟುಗಳು ಎಂದು ತಿಳಿದು ಬಂದಿದೆ. ಈ ಕುರಿತು ವಿಶೇಷ ವರದಿ ನಿಮಗಾಗಿ. ವೃಷಭಾವತಿ ನದಿಯಲ್ಲಿ ಕಂತೆ ಕಂತೆ ನೋಟುಗಳು ಪತ್ತೆಯಾಗಿವೆ. ನೋಟುಗಳು ಕಂಡು ಬಂದಿದ್ದೇ ತಡ ನಿಜವಾದ ಹಣ ಇರಬಹುದೆಂದು ಸ್ಥಳೀಯರಲ್ಲಿ ಅಚ್ಚರಿ ಮೂಡಿಸಿತ್ತು. ನದಿಗೆ ಯಾರೋ ಕಂತೆ ಕಂತೆ ಆಟಿಕೆ ನೋಟುಗಳನ್ನು ಎಸೆದು ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ನೋಟುಗಳನ್ನು ನೋಡಲು ಸ್ಥಳೀಯರು ಮುಗಿಬಿದ್ದಿದ್ದು, ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿದು ಬಿಡದಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೋಟುಗಳನ್ನು ಮೇಲಕ್ಕೆತ್ತಿ ನೋಡಿದಾಗ ಅಸಲಿ ಹಣವಲ್ಲ, ಆಟಿಕೆ ನೋಟುಗಳು ಎಂಬುದು ಗೊತ್ತಾಗಿದೆ. ನೋಟುಗಳ ಮೇಲೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ನಮೂದಿಸಲಾಗಿದ್ದು, ಮಕ್ಕಳ ಶಾಲಾ ಪ್ರಾಜೆಕ್ಟ್ಗಳಿಗೆ ಬಳಸುವ ಆಟಿಕೆ ನೋಟುಗಳು ಎಂದು ತಿಳಿದು ಬಂದಿದೆ. ಶಾಲಾ ಪ್ರಾಜೆಕ್ಟ್ಗಳಿಗಾಗಿ ಬಳಸುವ ಆಟಿಕೆ ನೋಟುಗಳನ್ನು ನದಿಗೆ ಎಸೆದು ಯಾರೋ ಹುಡುಗಾಟಿಕೆ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ.